ಇವರು ನಮ್ಮಂಗೆ ಇದ್ದಾರಲ್ಲ, ಈ ಗುಂಡ, ಅದೃಷ್ಟ, ಈ ಗಗನ, ಇವರೆಲ್ಲ ನಮ್ಮ ಥರನೇ ಇದ್ದಾರಲ್ಲ. ಇವ್ರು ನಮಗಿನ್ನ ಸ್ವಲ್ಪ ಕೆಳಗೆ ಹೋಗ್ಬೇಕು, ನಮಗಿನ್ನ ಕೆಳಗೆ ಹೋಗ್ಬೇಕು ನೋಡಿ. ಮನೆಯಲ್ಲೇ ಇದ್ಕೊಂಡು ನಾವಿನ್ನು ಬೆಂಗಳೂರಿಗೆ ಹೋಗಿ ಎಲ್ಲೋ ಹೋಗಿ ದುಡ್ಕೊಂಡು ಬಂದಿದ್ದೀವಿ. ಆದರೆ ಇವ್ರು ಮನೆಯಲ್ಲೇ ಇದ್ಕೊಂಡು ನಮ್ಮ ಹಂಗೆ ಇದ್ದಾರಲ್ಲ. ನಮ್ಮ ಹಂಗೆನೇ ಇವರು ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು ತಗೊಂಬರ್ತಾರಲ್ಲ. ಇವರು ನಮ್ಮ ಥರನೇ ಎಲ್ಲ ತಿನ್ನೋದು, ಉಣ್ಣೋದು, ತಿಂಡಿಗಳೆಲ್ಲ ಮಾಡೋದು ಎಲ್ಲ ಮಾಡ್ತಾವ್ರಲ್ಲ. ಇದೆಲ್ಲನ ಹೆಂಗ್ ಸಾಧ್ಯ? ಹೊಲ್ದಾಗ ಅಷ್ಟೊಂದು ದುಡಿತಾನೆ, ಹೊಲ್ದಾಗ ಏನು ಮಾಡ್ತಾನೆ ಇವನು ಅಂತಂದು ಒಂದ್ಸತಿ ಅಬ್ಸರ್ವ್ ಮಾಡ್ಕೊಂಡ್ ಬರ್ಬೇಕಲ್ಲ ನಾನು. ಏನಮ್ಮ ಮಗಳೇ, ಏನೋ ಯೋಚನೆ ಮಾಡ್ತಾ ಇದೀಯ ಬಂಗಾರ? ಏನಪ್ಪ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಪ್ಪ, ಈ ಗುಂಡನು ಅದೃಷ್ಟ ನಮ್ಮ ಥರನೇ ಇರ್ತಾರಲ್ಲ ಇವ್ರು. ಅಲ್ಲ, ಇವ್ರು ಅಷ್ಟೊಂದು ದುಡಿತಾರ ಹೊಲದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ಹೆಂಗ್ ದುಡಿತಾರೆ ಅಂತ. ನಮ್ಮ ಹೊಲ್ದಾಗೆ ಹೂವಿನ ಗಿಡ ಹಾಕ್ಯವನಿ, ಹಸ್ರುಗಾಯಿ ಗಿಡ ಹಾಕ್ಯವನಿ, ಬದನೆಕಾಯಿ ಗಿಡ ಹಾಕ್ಯವನಿ, ಟಮಾಟೆ ಹಣ್ಣಿನ ಗಿಡ ಹಾಕ್ಯವನಿ, ಟೊಮ್ಯಾಟ್ ಐತೆ, ತಾಟದ ದುಡ್ಡು ಬತ್ತೈತೆ, ಅಡಿಕೆ ಗಿಡ ಇಕ್ಯವನೆ, ತೆಂಗಿನ ಗಿಡ ಇಕ್ಯವನೆ. ತಿರ್ಗಾ ದಿನಾನ ತರಕಾರಿ, ದುಡ್ಡು, ಸೊಪ್ಪು ಇದೆಲ್ಲನ ನಮ್ಮ ಮಾರಮ್ಮನ ಗಂಡ ಅಲ್ಲೇ ಇದ್ದಾರಲ್ಲ, ಅವ್ರ ಕಾಯಮ್ಮ ಅಲ್ಲೇ ಇದ್ದಾರೆ. ಎಲ್ಲನ ಕೆಲಸ ಮಾಡ್ಕೊಂಡು ಕೊಡ್ತಾರೆ. ಎಲ್ಲ ಕೆಲಸ ಮಾಡಿಕೊಡೋದಕ್ಕೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರಿ ಕಣಮ್ಮ. ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರಿ. ಓ ಹೌದೇನು? ಹಂಗಾದ್ರೆ ಚೆನ್ನಾಗಿ ಲಾಭ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಇದ್ದಾರೆ, ನಮ್ಮ ಥರನೇ ಇದ್ದಾರೆ ಇವರು. ಸ್ಟ್ಯಾಂಡರ್ಡ್ ಆಗಿ ಹೊಲದಲ್ಲಿ ಕೆಲಸ ಮಾಡೋರೇ ಆಗಿದ್ರು ನಮ್ಮ ಥರನೇ ಇದ್ದಾರಲ್ಲ ಅಂತ ಅನಿಸ್ತೈತೆ. ತಿಂಗ್ಳಿಗೆ 1 ಲಕ್ಷ 1.5 ಲಕ್ಷ ಆದಾಯ ನೋಡ್ತಾನೆ ಕಣಮ್ಮ. ತಾಟದ ದುಡ್ಡು ಬಿಟ್ಟು ಹೂವು ಹಾಕ್ತಾನೆ. ಟೈಮ್ ಟು ಟೈಮು ಎಲ್ಲೋಡು ಮಲ್ಲೆ ಹೂವು ಹಾಕ್ಯವನಿ, ಕನಕಾಂಬ್ರ ಹೂವು ಹಾಕ್ಯವನಿ, ಕಾಕಡ ಹೂವು ಹಾಕ್ಯವನಿ. ಸೇವಂತಿಗೆ ಹೂವು ಹಬ್ಬಕ್ಕೆ, ಏನು ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಬರೋ ಅಂತ ದೀಪಾವಳಿಗೆ ಹಬ್ಬಕ್ಕೆ ಹಾಕ್ತಾನೆ. ಇವಾಗೆಲ್ಲ ನೋಡಿ ಆಸೆಡ ಈಗ ಹೂವು ಅಷ್ಟೊಂದು ಸೇಲ್ ಆಗಲ್ಲ. ಮಲ್ಲೆ ಹೊಸ ಬರ್ತವೆ, ಅವನ್ನ ಕಟ್ಟಿ ಎಲ್ಲ ಬಿಡಿಸ್ಬಿಟ್ಟು ಮಾರ್ಬರ್ತಾನೆ ತಗೊಂಡೋಗಿ. ಗುಲಾಬಿ ಗಿಡ ಹಾಕ್ಯವನಿ. ಹೊಲ್ದ ಕೂಲಿಯರ್ ದಿನ ಕರ್ಕೊಂಡೋಗಿ ದಿನ ಕಾಯಮ್ಮಾಗಿರುತ್ತೆ ಕಣಮ್ಮ ಕೆಲಸ. ಬದನೆಕಾಯಿ, ಹಸ್ರುಗಾಯಿ, ಟಮಾಟೆ ಹಣ್ಣು ಎಲ್ಲನ ಬೆಳಗ್ಗೆ ಹೂವು ಬಿಡಿಸ್ತಾನೆ. ಹೂವು ಬಿಡಿಸಿ ಮಾರ್ಕೆಟ್ಗೆ ಹಾಕ್ತಾನೆ. ತಿರ್ಗಿ ಸಾಯಂಕಾಲ ಎಲ್ಲ ತರಕಾರಿ ಎಲ್ಲ ಬೆಳಗ್ಗೆ ಸಾಯಂಕಾಲ ಟೈಮ್ ಎಲ್ಲ ಬಿಡಿಸ್ಬಿಟ್ಟು ಬೆಳಗ್ಗೆ ಮಾರ್ಕೆಟಿಗೆ ಸೊಪ್ಪು ತರಕಾರಿ ಎಲ್ಲ ತಗೊಂಡೋಗ್ಬಿಡ್ತಾನೆ. ಬೆಳಗ್ಗೆ ಮಾರ್ಕೆಟಿಗೆ ಚೆನ್ನಾಗಿ ದುಡ್ಡು ಮಾಡ್ತಾನೆ ಕಣಮ್ಮ. 1 ಲಕ್ಷ 1.5 ಲಕ್ಷ ದುಡ್ಡು ನೋಡ್ತಾನೆ. ಕೆಲಸದವ್ರು ಹೋಗೋದಕ್ಕೆ ತಾನೇ ಮಾಡೋದು. ಕೆಲಸದವ್ರು ಹೋಗ್ಲಿಲ್ಲ ಅಂದ್ರೆ ಅವ್ನ ಕೈ ಮಾಡೋಕ್ಕಾಗಲ್ವಲ್ಲ. ಎಲ್ಲ ಆಗುತ್ತೆ. ಅವರೇ ಮದುವೆ ಆಗ್ಲಾರೆ ಅಂತ ಅಂದ್ರೂ ಆಗಲ್ಲ. ಹೂವು ಬಿಡಿಸೋದು, ಕಟ್ಟೋದು, ತರಕಾರಿ ಬಿಡಿಸೋದು, ಮಾರ್ಕೆಟಿಗೆ ತಗೊಂಡೋಗೋದು ಇದೆಲ್ಲ ಅಂತಂದ್ರೆ ಎಲ್ಲ ಆಗುತ್ತೆ. ಸ್ವಂತ ಗಾಡಿ ಬೇರೆ ಮಾಡ್ಕೊಳೋನಿ, ಟೆಂಪನ. ಸುಮ್ಮನೆ ಆಗ್ಲೆಲ್ಲ ಬಾಡಿಗೆ ಕೊಡಾರ ಯಾರು ಅಂತೇಳಿ ಅವನ ಇವಾಗ ಒಂದು ಸ್ವಂತ ಟೆಂಪ ತಂದು ಅವ್ನು ಟೆಂಪದ ಬಾಡಿಗೆ ಉಳಿಯುತ್ತೆ. ದಿನ ಹಾಕ್ಯಣೋಗೋದು. ಬೈಕ್ನ ತಗೊಂಡೋಗೋದಿದ್ರೆ ಬೈಕ್ನ ತಗೊಂಡೋಗ್ಬಿಡ್ತಾನೆ. ಟೆಂಪ್ದಾಗ ಹಾಕ್ಯಣೋಗೋದಿದ್ರೆ ಟೆಂಪ್ದಾಗ ಹಾಕ್ಯಣೋಗ್ಬಿಡ್ತಾನೆ. ಹಸ್ರುಕಾಯಿ, ಬದನೆಕಾಯಿ, ಟಮಾಟೆ ಹಣ್ಣು ಎಲ್ಲ ತರಕಾರಿ, ಹಾಗಲಕಾಯಿ, ಗೋರಿಕಾಯಿ, ಬೆಂಡೆಕಾಯಿ ಎಲ್ಲ ಬೆಳಿತಾನೆ. ನೋಡಿ ಹೊಲ್ದಾಗ ಹೋಗಿ ಹಂಗೆ ಈ ಪಾಟಿನ ಮಳೆ ಬರಲಿಲ್ಲ ಅಂತ ಎಲ್ಲರ ಬೋರ್ನಾಗೂ ನೀರು ಕಮ್ಮಿ ಆದ್ರೂ ಅವ್ರ ಬೋರ್ನಾಗ ಒಂದು ಸುಸ ನೀರು ಕಮ್ಮಿ ಆಗಿಲ್ಲ ಕಣಮ್ಮನಿ. ಅಂದು ದುಡಿತಾನೆ. ಇಲ್ಲಪ್ಪ, ಬನ್ನಿ ಮನೆ ಹತ್ರ ಹೋಗೋಣ. ಸ್ವಲ್ಪ ಏನೋ ಮಾತಾಡ್ಬೇಕೇನೋ ಪ್ಲಾನ್ ಮಾಡಿದ್ದೀನಿ. ಒಬ್ರು ಅವನು ಹೊಲದಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು, ಹಂಗೆ ಮಾಡಬೇಕು. ನಮ್ಮ ಅಮ್ಮನಿಗೂ ನಿನಗೂ ಅದೇ ಆಸೆ ತಾನೇ ಇರೋದು. ನಮ್ಗೆ ಅದೇ ಆಸೆ ಇರೋದು. ಅವನು ಬಸಪ್ಪ ಎಲ್ಲರೂ ಗಂಡಸ್ರನ್ನ ಕೂಲಿಯರ್ನ ಕರೀತಾನೆ, ನನ್ನ ಕರೆಯಲ್ಲ. ಅದೃಷ್ಟಮ್ಮನ ಗುಂಡ ಎಲ್ಲ ಹೆಂಗಸ್ರನ್ನು ಕೂಲಿ ಕರೀತಾರೆ, ನಮ್ಮ ಮುಂದೆ ಕೂಲಿ ಕರೆಯಲ್ಲ. ಅದಕ್ಕೇನೆ ಮೊನ್ನೆಲ್ಲ ಹಿಂಗೆ ಹೋಗ್ತಿದ್ರು, ಏನೋ 100 ರೂಪಾಯಿ ಕಮ್ಮಿ ಕೊಡ್ತೀವಿ ಬಿಡು, ಹೊತ್ತು ಮುಂಚೆ ಬಂದಿದ್ದೀವಿ, ಯಾಕೆ ಕೊಡಬೇಕು 100 ರೂಪಾಯಿ ಇಟ್ಕೊಂಡು ಕೊಟ್ಟಿದ್ದಕ್ಕೆ ಅದನ್ನ ಅದೃಷ್ಟಮ್ಮ ಅಲ್ಲೇ ಅವ್ರಿಗೆಲ್ಲ ಹೇಳಿ, ಯಾರು ತಮಗೂ ಮಂಜಾಕೋಗಿ ಎಲ್ಲ ಹೇಳಿ ನಮ್ಮ ಹೊಲ್ದಕ್ಕೆ ಕೂಲಿನ ಅಲ್ಲ ನಮ್ಮ ಜೊತೆಗೆ ಬರ್ದಂಗೆ ಮಾಡಿರು. ನಿಮ್ಮ ಅಮ್ಮ ಕರ್ಕೊಂಡು ಹೋಗ್ತಿತ್ತು, ಅವ್ರ ಹೊಲ್ದಕ್ಕೆ ಯಾರು ಹೋಗ್ತಿರ್ಲಿಲ್ಲ. ಇವಾಗೆಲ್ಲ ಅಲ್ಲೇನೆ ಅವ್ರ ಹೊಲ್ದಕ್ಕೆ ತಿರ್ಕೊಂಡವ್ರೆ. ನೀ ರೆಡಿ ಇಲ್ಲಿ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ನಾವೇ ಸ್ವಂತ ಒಂದೇನಾದ್ರೂ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ನಮ್ಮ ತಾನೇ ಬರಬೇಕು. ಆ ಥರ ಮಾಡಿಸ್ತೀನಿ ಬಿಡಿ. ನಾನು ನಮ್ಮಣ್ಣ ಇಲ್ಲೇ ಏನಾದರೂ ಕೆಲಸ ಶುರು ಮಾಡ್ತೀವಿ. ನಮ್ಮ ಮಣಿ ಇವತ್ತೊಂದಿಟ್ಟು ಕಮ್ಮಿ ಆಗಕ್ಕೆ ನೆನ್ನೆ ಸಂತನು ಪಾಪ ಆಗ್ಲೆಲ್ಲ ಹೋಗಿ 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 ಹೊರಗಡಿಗೆ ಒಂಥರ ಮಕ ಎಲ್ಲ ಇದ್ದಾದಂಗೆ ಆಗ್ಬಿಟ್ಟು ಚಪ್ಪಗಾಗಿತ್ತು. ಇವತ್ತು ನೋಡಿ ಹಂಗೇನೆ ಬಂಗಾರ ನಿಂಗಂಡು ಕಣ್ಣಂಗೆ ಕಮ್ತಾ ಇದ್ದಾಳೆ. ನಮ್ಮ ಬಂಗಾರ ಕಣಮ್ಮ, ನಮ್ಮ ಮೋಹಿನಿ, ನಮ್ಮ ಬಂಗಾರ. ಮಮ್ಮಿ ಅದೇನು ಅಯ್ಯೋ ಚೆನ್ನಾಗಿ ಆಗಿದ್ದೀನಿ, ಅಲ್ಲೇ ಹುಷಾರಾಗ್ಬಿಟ್ಟೆ. ನಾನು ಹುಷಾರಾಗ್ಬಿಡ್ತೀನಿ ಬಿಡು. ನಾನೇ ಡಾಕ್ಟ್ರು ಇದ್ದಂಗೆ, ನನಗೆ ಯಾವ ಕಾಯಿಲೆಗೆ ಏನು ಮಾಡ್ಕೋಬೇಕು, ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಒಂದು ಟೈಮಿಗೆ ಹಂಗೇನಾದರೂ ಲೂಸ್ ಮೋಷನ್ ಆಯ್ತು ಅಂತಂದರೆ ಒಂದು ಟೈಮ್ ನಾವೇನು ಖಾರದ ಐಟಮ್ ಏನು ತಿನ್ನಬಾರ್ದು. ಚೆನ್ನಾಗಿ ನೀರು ಕುಡಿಬೇಕು, ಎಳ್ನೀರು ಕುಡಿಬೇಕು. ನನ್ನ ಕೇಳಿ, ನಾನು ಹೇಳ್ತೀನಿ ಯಾವ ಕಾಯಿಲೆಗೆ ಯಾವ ಥರ ಇರಬೇಕು ಅಂತೇಳಿ.
ಮಜ್ಜಿಗೆ ಕುಡಿಬೇಕು. ಒನ್ ಟೈಮು ಖಾರ ಏನೂ ತಿಂದಲೇ ಅನ್ನ ಮಜ್ಜಿಗೆ ಊಟ ಮಾಡಬೇಕು. ನೀರು ಮಜ್ಜಿಗೆ ಮಾಡಿಕೊಂಡು ಕುಡಿಬೇಕು. ಹಂಗೆ ಸ್ವಲ್ಪ ದೇಹಕ್ಕೆ ತಂಪಾಗ ಇರೋ ಅಂಥದ್ದು ಏನಾದರೂ ಸೇವನೆ ಮಾಡಿದ್ರೆ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಸರಿ ಹೋಗ್ಬಿಡುತ್ತೆ. ಈ ರೀತಿ ಯಾವ ಕಾಯಿಲೆಗೆ ಯಾವ ಥರ ನಾವು ಫುಡ್ ತಗೊಂಡ್ರೆ ಯಾವ ಟೈಮಿಗೆ ಏನು ತಗೋಬೇಕು ಅನ್ನೋದು ನಾವು ತಿಳ್ಕೊಂಡ್ರೆ ನಾವೇ ಡಾಕ್ಟರು. ಕಣಪ್ಪ ಬಂಗಾರ. ನೋಡಪ್ಪ ನಮ್ಮ ಅಮ್ಮಣಿ ಚೆನ್ನಾಗಿ ತಿಳ್ಕೊಂಡೈತಿ. ಯಾಕೆ ನಮ್ಮ ಅಮ್ಮನಿನ ಓದಿಸಿರೋದು ನಾವು? ನೀನು ಯಾಕೆ ಹೇಳು ಓದಿಸಿರೋದು? ನಮ್ಮ ಅಮ್ಮನೆಲ್ಲ ತಿಳ್ಕೊಂಡೈತೆ ಅಂತಲೇ ಮತ್ತೆ ಓದಿಸಿರೋದು. ಮಮ್ಮಿ, ನಾನು ಇಲ್ಲೇ ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನಾವು ಅನ್ಕೊಂಡ ಹೊಲದಲ್ಲಿ ಹಂಗೆಲ್ಲ ಮಾಡ್ತಾರೆ ಅಂದಮೇಲೆ ನಾವು ಏನಾದರೂ ಒಂದು ಮಾಡಬೇಕಲ್ಲ. ನಾವು ಹೊಲ್ದಕ್ಕೆ ಹೋಗೋ ಅಂತ ಕೆಲಸದವ್ರನ್ನೆಲ್ಲ ನಮ್ಮ ಕಡೆ ಎಳಿಬೋದಲ್ಲ, ಹೇಳ್ಕೊಬೋದಲ್ಲ ಅಂತ. ಅವ್ರು ಹೊಲ್ದಕ್ಕೆ ಹೋಗೋರ್ನೆಲ್ಲ ನಮ್ಮ ಹೊಲ್ದಕ್ಕೆ ಹೇಳ್ಕೊಬೋದು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಮಮ್ಮಿ. ಯಾವಾಗ ಬರಲ್ಲ ಕಣಮ್ಮ. ಮೊನ್ನೆ ನಾನು 100 ರೂಪಾಯಿ ಇಟ್ಕೊಂಡು ಕೊಟ್ಟಿದ್ದೆ. ಅವರು ಕಮ್ಮನು ಮಂಜಕ್ಕೆ ಹೋಗೋನು ಹೇಳಿ ಇವ ಅದೃಷ್ಟ ಭಾರಿ ಇದ್ದಾಳೆ. ಇಲ್ಲೋದೆಲ್ಲ ತರ ತಿಳಿ ತಂದಿಕ್ಕದ್ಲು. ಇಲ್ಲೋದೆಲ್ಲನ ತಂದಿಕ್ಕಿದ್ಲು ಕಣಮ್ಮ. ಅಯ್ಯೋ ಯಾರು ನಂಬಲ್ಲ ಜನ. ನಾವೇನೋ ಒಳ್ಳೇದಿನ್ ಮಾಡಕ್ ಹೋಗ್ತೀವಿ, ನಂಬಲ್ಲ. ಸುಮ್ಮನೆ ನಮ್ಮ ಅಮ್ಮಣಿ ನೇನು ಅವಳು ನಮ್ಮ ಅಮ್ಮನಿಗೆ ತಾಲಿ ಐತೆ. ಅವಳು ಇಂಟೆಲಿಜೆಂಟು. ಅವಳು ಯಾವಾಗ ಏನು ಮಾಡ್ಬೇಕು ಅಂಬ ಚೆನ್ನಾಗಿ ಗೊತ್ತಾಯ್ತು ನಮ್ಮ ಅಮ್ಮನಿಗೆ. ಏನು ಮಮ್ಮಿ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ನಾವು ಏನಾದರೂ ಒಂದು ಕೆಲಸ ಮಾಡ್ಬೇಕಲ್ಲ. ಅದೃಷ್ಟ ಗುಂಡನ ಹೊಲ್ದಕ್ಕೆ ಹೋಗೋಂಥವನ್ನೆಲ್ಲ ಈ ಕಡೆ ಹೇಳ್ಕೋಬೋದಲ್ಲ. ಅಣ್ಣ ನೋಡ್ದ, ಅವರು ನಮ್ಮ ಥರನೇ ಇದ್ದಾರೆ ಕಣೋ. ನಿಜವಾಗ್ಲು ಅವ್ರು ನಮ್ಮ ಥರನೇ ಇದ್ದಾರೆ. ಅವರೆಲ್ಲರೂ ಗುಂಡ ಅದೃಷ್ಟ ಆ ಗಗನ ಎಲ್ಲ ನಮ್ಮ ಥರನೇ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಮೊಸರು ಎಲ್ಲ ತಗೊಂಬರ್ತಾರೆ. ಎಲ್ಲ ನಮ್ಮ ಥರನೇ ತಿಂತಾರೆ, ಉಣ್ತಾರೆ, ನಮ್ಮ ಥರನೇ ಹಣ್ಣು ಹಂಪ್ಲು ಎಲ್ಲ ತಗೊಂಬರ್ತಾರೆ, ಓಡಾಡ್ತಾರೆ. ಹೆಂಗಿರ್ತಾರೆ ಊರಲ್ಲೇ ಇಟ್ಕೊಂಡು? ನಾವು ಬೆಂಗಳೂರಿಗೆ ಹೋಗಿ ದುಡಿಬೇಕಾ? ಅದಕ್ಕೆ ನಾವು ಇಲ್ಲೇ ಏನಾದರೂ ಒಂದು ನಾವು ಕೆಲಸ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೇನಾದರೂ ಒಂದು ಮಾಡ್ಬೋದಲ್ಲ ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ನಾವು ಹೊಸ್ದಾಗಿ ಟ್ರೈ ಮಾಡೋಣ. ಒಟ್ಟಿನಲ್ಲಿ ಅಲ್ಲಿಗೆ ಹೋಗೋ ಅಂಥವರೆಲ್ಲ ಇಲ್ಲಿಗೆ ಬರಬೇಕು. ಆ ರೀತಿ ನಾವು ಮಾಡೋಣ. ನಾನು ಏನಾದರೂ ಒಂದು ಐಡಿಯಾ ಮಾಡ್ತಾ ಇದ್ದೀನಿ ಅಣ್ಣ. ಅದಕ್ಕೆ ಏನಾದರೂ ಒಂದು ಮಾಡಬೇಕು. ಇಲ್ಲ ಈ ಗುಂಡ ಅದೃಷ್ಟ ಹೊಲದಲ್ಲಿ ಹೋಗೋ ಅಂಥವ್ರನ್ನೆಲ್ಲ ಈ ಕಡೆ ಎಳ್ಕೋಬೇಕು. ಎಲ್ಲ ನಮ್ಮ ಮಾತ್ರ ಕೆಲ್ಸಕ್ಕೆ ಬರಬೇಕು. ಒಳ್ಳೆ ಸ್ಯಾಲ್ರಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ, ಸಿಕ್ಕಾಪಟ್ಟೆ ಸ್ಯಾಲ್ರಿ. ಹಿಂಗೈತಪ್ಪ ಬೆಂಗಳೂರು ಲೆವೆಲ್ ಸ್ಯಾಲ್ರಿ ಕೊಡ್ಬೇಕಿಲ್ಲಿ. ಆ ಥರ ಮಾಡಿಬಿಟ್ಟು ಈ ಕಡೆ ಹೇಳ್ಕೊಬಿಟ್ರೆ ಕೆಲಸದವ್ರನ್ನ ತುಂಬ ಚೆನ್ನಾಗಿ ನಾವೇನಾದರೂ ಒಂದು ಬಿಸ್ನೆಸ್ ಇಲ್ಲೇ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಮಾಡಮ್ಮ, ಮಾಡ್ಬೋದು. ಅದಕ್ಕೇನಂತೆ. ಮಾಡು ಅದೇನೇನು ಏನಂತ ದೊಡ್ಡದಲ್ಲ. ಏನೋ ಮಾಡಿರತ್ತೆ. ಇಲ್ಲ ನಮ್ಮದೇ ಹೊಲ ಐತೆ, ನಮ್ದನ್ನೆಲ್ಲ ಮಾಡಿದ್ರಾಯ್ತು. ಎಲ್ಲ ಕೂಲರ್ ನಿಕ್ಸ್ಬಿಟ್ಟು ಹೊಲದಲ್ಲೆಲ್ಲ ಕರ್ಕೊಂಬಂದ್ಬಿಟ್ಟು ಎಲ್ಲ ಮಾಡಿಸಿದ್ರಾಯ್ತು. ನಾವು ಎಲ್ಲ ಮಾಡ್ಬೋದೇನು. ನಾವು ಒಂದು ಬೋರ್ ಹಾಕಿಸ್ಬಿಟ್ಟು ನಾವು ಮಾಡ್ಬಿಡೋಣ ಬಿಡು ಹೊಲದಲ್ಲಿ ನಾವು ಒಂದು ಕೆಲಸನ. ಸರಿ ಆಯ್ತಪ್ಪ, ಹಂಗೆ ಮಾಡೋಣ. ನಾವು ಒಂದು ಬೋರ್ ಹಾಕಿಸ್ಬಿಡೋಣ. ನಾವು ಒಂದು ಬೋರ್ ಹಾಕಿಸ್ಬಿಟ್ಟು ಹೊಲದಲ್ಲಿ ಏನಾದರೂ ಒಂದು ಮಾಡೋಣ. ಈಗ ಅವ್ರು ಹೆಂಗೆ ಮಾಡ್ತಾವ್ರೋ ಹಂಗೆ ನಾನು ಮಾಡೋಣ. ನಾವು ಮಾಡ್ಕೊಂಡು ಹೋಗೋಣ. ಏನೋ ಇವಾಗ ನಾವು ಇವ್ರು ನೋಡಿ ಎಷ್ಟು ಇದಾಗ್ಬಿಟ್ಟವ್ರೆ. ಏನು ಇರಲಿಲ್ಲ ಹೆಂಗಾಗ್ಬಿಟ್ರು ಅಂತ ನಾನು ಇವಾಗ ನಾವು ಹಂಗೆ ಆಗ್ಬೋದಲ್ಲ. ನಾನು ಬೋರ್ ಹಾಕಿಸ್ಬಿಟ್ಟು ನಾನು ಹಂಗೆ ಬೆಳಿಬೋದಲ್ಲ ಅಂತ. ನಮ್ಮದು ಜಮೀನು ಐತಲ್ಲ, ಎಲ್ಲ ಗಿಡ ಎಲ್ಲ ಕೀಳಿಸ್ಬಿಟ್ಟು ನಾವು ಬೇಗ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಹೊಲ್ದಾಗೆ ಬೆಳೆದು ನಾವು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದಲ್ಲ. ನಾವು ಕೂಲಿ ಜಾಸ್ತಿ ಕೊಡೋಣಪ್ಪ. ಯಾರು ನಮ್ಮ ಮನೆಗಳವ್ರು ಯಾರೋ ಮಾಡೋದು ಬೇಡ. ನಾವು ಮುಂದೆ ನಿಂತ್ಕೊಂಡು ಓನರ್ ಥರ ಹೇಳ್ಬೇಕು. ಎಲ್ಲ ಕೆಲಸದವ್ರನ್ನ ಇಡಬೇಕು. ಎಲ್ಲ ಕೆಲಸದವ್ರನ್ನಿಟ್ಟು ನಾವು ಮಾಡಿಸ್ಬೇಕು. ಸರಿನಾ? ಮಾಡ್ತಾ ಹೋಗೋಣ. ಆಯ್ತಮ್ಮ, ಮಾಡಮ್ಮ ಮಗಳ. ಏನು ಮಾಡಿದ್ರು ನಾನು ನಿಮ್ಮಪ್ಪಯ್ಯ ಸಪೋರ್ಟ್ ಮಾಡ್ತೀನಿ ನಿಮಗೆ. ಮಾಡ್ರಿ. ಗುಂಡಾನು ಅದೃಷ್ಟನ್ನು ಅಬ್ಸರ್ವ್ ಮಾಡಿದೆ. ನನಗೆ ನೋಡಪ್ಪ, ಅವ್ರೇನೋ ಎಲ್ಲೂ ಹೋಗ್ಲಿಲ್ಲ ಅಂದ್ರೂ ನಮ್ಮ ಥರನೇ ಇದ್ದಾರಲ್ಲ. ಅವರು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಆಗ್ತಾ ಇತ್ತಂತ ಹೊಲದಲ್ಲಿ. ಅದಕ್ಕೆ ನಾನು ನಮ್ಮ ಅಣ್ಣನೂ ಅದೇ ಥರ ನಾವು ನಿರ್ಧಾರ ಮಾಡಿದ್ವಿ. ನಾವು ಹಂಗೆ ಮಾಡ್ಬೋದಲ್ಲ, ನಾವು ಆ ಥರನೇ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ನಾನು ನಮ್ಮ ಅಣ್ಣ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ಅದೇ ಥರ ಪ್ಲ್ಯಾನ್ ಮಾಡಿದ್ದೀವಿ. ಹೆಂಗಾಗುತ್ತೆ ಏನು ಎತ್ತ ಅಂತ ನೋಡೋಣ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.